ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೆಣ್ಣಿಗೆ ಸೀರೆ ತರಬೇಕು, ತಾಳಿ ಒಟ್ಟಿಗೆ ಆರ್ಡ್ರ್ ಮಾಡಬೇಕು, ತುಂಬ ಕೆಲಸ ಇದೆ, ಎಲ್ಲ ಇವತ್ತೇ ಮುಗಿಬಿಡಬೇಕು ಅಂತಾರೆ ಚೇತನಪ್ಪ. ನೋಡಕ್ಕ, ಅಲ್ಲಿ ಪಂಚಮಿ ಮದುವೆಗೆ ಜವಳಿ ಬಂಗಾರ ತಗೊಳ್ಳೋ ಮಾತುಕತೆ ಮಾಡ್ತಿದ್ದಾರೆ. ನನ್ನ ಕನಸೆಲ್ಲ ಮಣ್ಣು ಪಾಲಾಗ್ತಿದೆ ಅಕ್ಕ. ಆ ಮಹಾದೇವನೇ ಈ ಮದುವೆಗೆ ಸೂತ್ರಧಾರ ಆಗಿಬಿಟ್ಟಿದ್ದಾನೆ ಅಂತಾನೆ ಕಿಟ್ಟಿ. ನೀನೇನು ಯೋಚನೆ ಮಾಡಬೇಡ ಕಿಟ್ಟಿ, ಈ ಮಹೇಶ್ವರಿ ದೇಹದಲ್ಲಿ ಉಸಿರಿರೋ ತನಕ ಈ ಮದುವೆ ನಡೆಯೋಕ್ಕೆ ನಾನು ಬಿಡಲ್ಲ ಅಂತಾರೆ ಮಹೇಶ್ವರಿ. ಈ ಮಹಾದೇವ ಎಲ್ಲಿ ಹೋದ? ಬೀಗ್ರೆ ನೋಡಿದರೆ ಎಲ್ಲಿ ಕಾಯ್ತಿದ್ದಾರೆ, ಇವ್ನು ನೋಡಿದರೆ ಮಾಯವಾಗಿಬಿಟ್ಟ ಅಂತಾರೆ ಶ್ರೀಧರ. ಇರಲಿ ಬಿಡಿ ಶ್ರೀಧರ ಮೂರ್ತಿಗಳೇ, ಮದುವೆ ಅಂದಮೇಲೆ ತಡ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಹೋಗಿ ಸೀರೆ ತರೋದು ಒಳ್ಳೆಯದೇನೆ ಅಂತಾರೆ ಚೇತನಪ್ಪ. ಆಗ ಮಹಾದೇವ ಬಂದು, ಈ ಮಹಾದೇವ ಇರೋ ಗಂಟ ಈ ಮದುವೆ ಮಲ್ಲಿಗೆ ಹೂ ತರಹ ಸ್ಮೂತ್ ಆಗಿರುತ್ತೆ. ಬನ್ನಿ ಬನ್ನಿ, ಇನ್ನು ಬಟ್ಟೆ ತಗೋಬೇಕು, ಒಡವೆ ತಗೋಬೇಕು, ಎಷ್ಟೊಂದು ಕೆಲಸ ಐತೆ, ಬನ್ನಿ ಬನ್ನಿ ಹೋಗೋಣ ಅಂತ ಮಹಾದೇವ ಹೋಗುವಾಗ ಅವನ ಪಂಚೆ ಬಿಡುತ್ತೆ. ಮಹಾದೇವ, ಪಂಚೆ ಉದುರೋಯ್ತು, ಕಟ್ಕೊಳ್ಳೋ ಅಂತಾರೆ ಶ್ರೀಧರ. ಅಯ್ಯಯ್ಯೋ, ಎಲ್ಲರೂ ಕಣ್ಮುಚ್ಕೊಳ್ಳಿ, ಯಾವುದಿದು ಗಾಳಿ ಇದ್ದಕ್ಕಿದ್ದಂಗೆ ಹಿಂಗೆ ಬೀಸ್ಬಿಡ್ತು ಅಂತಾನೆ ಮಹಾದೇವ. ಅದು ಬಿರುಗಾಳಿ ಅಂತ ಕಾವ್ಯ ನಗ್ತಾಳೆ. ಎಲ್ಲರೂ ನಗ್ತಾರೆ. ಕಾಡು ರಾಕ್ಷಸಿ, ನೀನು ಬೇಕು ಅಂತ ಇದನ್ನೆಲ್ಲ ಮಾಡಿದೆ, ನಿನಗೆ ಕಣ್ಣು ಕೊಟ್ಟಿರೋದು ಮುಂಡಕ್ಕಿ ತಿನ್ನಕ್ಕ, ನೋಡ್ಕೊಂಡು ಕಾಲಿಡೋಕ್ಕಾಗಲ್ವಾ? ಎಲ್ಲರ ಮುಂದೆ ನನ್ನ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲ ಅಂತಾನೆ ಮಹಾದೇವ. ಅತಿಯಾಗಿ ಮಾತಾಡಿದರೆ ಇದೇ ನಿನಗೆ ಶಿಕ್ಷೆ. ಆಗ ನಾನು ಡಿವೋರ್ಸ್ ಕೇಳಿದಾಗ ಅದೇನೋ ಬಾದಾಮಿ ಜ್ಯೂಸ್ ತಂದು ಕೊಡ್ತೀನಿ, ಮಸಾಲೆ ದೋಸೆ ತಂದು ಕೊಡ್ತೀನಿ ಅಂತ ಹೇಳ್ತಿದ್ದೆ, ಈಗ ಅದೇ ಮಸಾಲೆ ದೋಸೆ ತಿಂದು ಬಾದಾಮಿ ಜ್ಯೂಸ್ ಕುಡಿ ಆಯ್ತಾ ಅಂತ ನಗ್ತಾಳೆ ಕಾವ್ಯ. ಸರಿ ಸರಿ ಬನ್ನಿ ಎಲ್ಲ ಹೋಗೋಣ ಅಂತಾನೆ ಮಹಾದೇವ. ಈಚೆ ಭರತ್ ಮಲ್ಲಿ ಹತ್ರ, ಕಂಗ್ರಾಟ್ಸ್ ಮಲ್ಲಿ, ಕೊನೆಗೂ ಬೇಲ್ ಮೇಲೆ ಹೊರಗೆ ಬಂದಿಯಲ್ಲ ಅಂತಾನೆ. ಥ್ಯಾಂಕ್ ಯು ಸರ್, ನಿಮ್ಮಿಂದನೇ ನಾವು ಹೊರಗೆ ಬಂದಿದ್ದು, ಮುಂದೇನು ಮಾಡಬೇಕು ಸರ್ ಅಂತಾನೆ ಮಲ್ಲಿ. ಈಗ ಸೇಡ್ ತೀರಿಸ್ಕೊಳ್ಳೋ ಟೈಮ್ ಕಣೋ ಅಂತಾನೆ ಭರತ್. ಅಂದರೆ ಅಂತಾನೆ ಮಲ್ಲಿ, ಪಂಚಮಿಗೆ ಮದುವೆ ನಿಶ್ಚಯ ಆಗಿರೋದು ನಿನ್ಗೆ ಗೊತ್ತಾ? ಈಗ ಮದುವೆಗೆ ಸೆಕ್ಯೂರಿಟಿ ಕೊಡೋ ಜವಾಬ್ದಾರಿ ನನಗೆ ಬಂದಿದೆ, ಇದು ನಮಗೆ ಆ ದೇವ್ರು ಕೊಟ್ಟಿರೋ ವರ ಅಂತಾನೆ ಭರತ್. ಏನು ಸರ್ ಹೇಳ್ತಿದ್ದೀರಾ? ಪಂಚಮಿ ಜೊತೆ ಗರುಡನ ಮದುವೆ ಮಾಡಬೇಕು ಅಂತ ನಾವೆಲ್ಲ ಆಸೆ ಇಟ್ಕೊಂಡಿದ್ದೀವಿ, ನೀವು ನೋಡಿದರೆ ಅದೇ ಮದುವೆಗೆ ಸೆಕ್ಯೂರಿಟಿ ಆಗಿ ಬಂದೆ ಹೇಗೆ ನುಗ್ಗೋದು, ನಾವು ಹೇಗೆ ಗಲಾಟೆ ಮಾಡೋದು ಅಂತಾನೆ ಮಲ್ಲಿ. ದಡ್ಡನ್ ಥರ ಮಾತಾಡಬೇಡ ಮಲ್ಲಿ, ನಾನು ಬರೋದು ಮದುವೆನ ಕಾಪಾಡೋದಕ್ಕಲ್ಲ, ಮದುವೆನ ಹಾಳು ಮಾಡೋದಕ್ಕೆ. ನೋಡು, ನಾನು ಕೆಲವು ಪೊಲೀಸರ ಜೊತೆ ಅಲ್ಲೇ ಬರ್ತೀನಿ, ನೀನು ಒಂದು 20 ಜನ ತಂಡ ರಚನೆ ಮಾಡಿಕೊಂಡು ಮದುವೆ ಮನೆ ಹತ್ರ ಬಾ, ನಿಮ್ಮನ್ನು ತಡೆಯೋ ಹಾಗೆ ನಾಟಕ ಮಾಡ್ತೀನಿ. ಸಮಯ ಸಂದರ್ಭ ನೋಡಿಕೊಂಡು ಅವಳನ್ನು ಕಿಡ್ನಾಪ್ ಮಾಡಬೇಕು, ಅವಳನ್ನು ನೇರವಾಗಿ ಆ ಗರುಡನ ಮುಂದೆ ನಿಲ್ಲಿಸಿ ತಾಳಿ ಕಟ್ಟಿಸಿದರೆ ಸಾಕು, ಆಮೇಲೆ ಆಗೋದನ್ನು ನಾನು ನೋಡ್ಕೋತೀನಿ ಅಂತಾನೆ ಭರತ್. ಸೂಪರ್ ಪ್ಲ್ಯಾನ್ ಸರ್, ಆದರೆ ಇದರಿಂದ ನಿಮಗೇನು ಲಾಭ ಅಂತಾನೆ ಮಲ್ಲಿ. ಆ ಮಹಾದೇವನಿಗೆ ಪಂಚಮಿ ಅಂದರೆ ಪ್ರಾಣ ಕಣೋ, ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಆ ಮಹಾದೇವನ ಕಣ್ಣಲ್ಲಿ ರಕ್ತ ಹರಿಯುತ್ತೆ. ಆ ಮಹಾದೇವ ತನ್ನ ತಂಗಿನ ಕಾಪಾಡಿಕೊಳ್ಳೋಕ್ಕಾಗದೆ ರಕ್ತ ಸುರಿಸೋದನ್ನು ನಾನು ನೋಡ್ಕೋಬೇಕು, ಆಮೇಲೆ ಆ ನನ್ನ ಮಗನ ಮುಗಿಸ್ಬೇಕು, ಆಗಲೇ ನನ್ನ ಕುದಿಯೋ ರಕ್ತ ತಣ್ಣಗಾಗೋದು ಅಂತಾನೆ ಭರತ್. ಈಚೆ ಪಂಚಮಿ ಮದುವೆಗೆ ಡೆಕೋರೇಷನ್ಸ್ ಎಲ್ಲ ರೆಡಿಯಾಗಿರುತ್ತೆ. ಮಹಾದೇವ ಬಾಳೆಗೊನೆನ ಹೊತ್ಕೊಂಡು ಬರ್ತಿರ್ತಾನೆ. ಆಗ ಒಬ್ಬ, ಏನು ಮಹಾದೇವಣ್ಣ, ಎಲ್ಲ ಕೆಲಸ ನೀವೇ ಮಾಡಿಬಿಟ್ರೆ ನಾವು ಏನಕ್ಕಿರೋದು ಅಂತಾರೆ. ಅಣ್ಣ, ನಮ್ಮ ಪಂಚಮಿ ಮದುವೆ ಅಂದರೆ ಸುಮ್ಮನೆನಾ? ಪ್ರತಿಯೊಂದು ಕ್ಯಾಮಿನ್ನು ನಾನೇ ಮಾಡಬೇಕು. ನಿಮ್ಮ ಆಸೆ ಆನೆ ನಡಿಗೆ ಕ್ಯಾಮಿ ನನಗೆ ಗೊತ್ತಿಲ್ವೇ? ನೋಡಿ, ನನ್ನ ತಂಗಿ ಮದುವೆ ಅಂದರೆ ಇಡೀ 10 ಊರೇ ತಿರುಗಿ ನೋಡಬೇಕು, ಹಂಗಾಗಬೇಕು ಅಂತಾನೆ ಮಹಾದೇವ. ಎಲ್ಲ ಕೆಲಸ ನೀವೇ ಮಾಡಿಬಿಟ್ರೆ ಮೆರವಣಿಗೆ ಮುಂದೆ ನಿಂತೆ ಕುಣಿಯೋದು ಯಾರಣ್ಣ ಅಂತಾರೆ ಅವರು. ಆ ಆಸೆ ನನಗೂ ಶಾನೆ ಆಯ್ತಣ್ಣ, ಯಾಕಂದರೆ ಪಂಚಮಿ ಬರೀ ನನ್ನ ತಂಗಿ ಅಲ್ಲ, ನನ್ನ ಜೀವ, ನನ್ನ ಬೆವರು ಹನಿ ಹನಿಯಾಗಿ ಹಳ್ಳ ಆದರೂ ಪರವಾಗಿಲ್ಲ, ಆದರೆ ನನ್ನ ತಂಗಿ ಪಂಚಮಿ ಕಣ್ಣಾಗೆ ಒಂದೇ ಒಂದು ಹನಿ ನೀರು ಬರಬಾರ್ದು. ನಾನು ಇಲ್ಲಿ ಹಾಕೋ ಒಂದೊಂದು ಹೂವು ಒಂದೊಂದು ಎಲೆನೋ ನಮ್ಮ ಪಿರುತಿನ ಹೇಳಬೇಕು, ಆಮೇಲೆ ಆ ತರಹ ಬೆವರು ಸುರಿತಾ ಇರಬೇಕು, ಕಾಲು ನೋವ್ತಾ ಇರಬೇಕು, ಆಗಲೇ ಕಣ್ಣಣ್ಣ ನನಗೆ ತೃಪ್ತಿಯಾಗಿ ಮದುವೆ ಮಾಡಿದ್ದೀನಿ ಅಂತ ಸಾರ್ಥಕ ಆಗೋದು. ಇದ್ದಾಗ ಇರೋ ಖುಷಿ ಪಂಚೆ ಶರ್ಟ್ ಹಾಕ್ಕೊಂಡು ಮಂಟಪದಲ್ಲಿ ಕೂರೋದ್ರಲ್ಲಿ ಇರೋದಿಲ್ಲ. ಬರ್ತೀನಿ ಅಂತ ಮಹಾದೇವ ಬರ್ತಾನೆ. ಆಗ ಕಲ್ಯಾಣಿ ಬಂದು, ಮಹಾದೇವು ಏನು ಇದು, ಹೊರ ಬರೋ ಟೈಮ್ ಆಯಿತು, ನೀನು ನೋಡಿದರೆ ದಿನಸಿ ಪದಾರ್ಥನ ಇಳಿಸ್ತಿದ್ಯಲ್ಲ, ಹೋಗಿ ರೆಡಿಯಾಗು ಅಂತಾರೆ ಅಮ್ಮ. ಎಷ್ಟೊಂದು ಕೆಲಸ ಐತೆ, ಇದನ್ನೆಲ್ಲ ಯಾರು ಮಾಡೋದು ಅಂತಾನೆ ಮಹಾದೇವ. ಅಣ್ಣ, ಪಂಚಮಿ ನನಗೂ ತಂಗಿ ತಾನೆ, ನಾನೆಲ್ಲ ನೋಡ್ಕೋತೀನಿ, ಫಸ್ಟ್ ಹೋಗಿ ರೆಡಿಯಾಗು ಅಂತಾನೆ ರಾಮ್. ಡಾಕ್ಟ್ರ್ ಸಾಹೇಬ್ರೆ, ಇದೆಲ್ಲ ನಿಮ್ಮ ಕೈಯಾಗೆ ಆಗೋಕ್ಕಿಲ್ಲ ಬಿಡಿ, ನೋಡಿ ಮದುವೆ ಅಂದಮೇಲೆ ಸಣ್ಣ ಸಣ್ಣ ವಿಷಯನ ಶಾನೆ ಮುಖ್ಯ ಆಯ್ತದೆ, ನೀವು ಬಂದಿರೋ ಅತಿಥಿಗಳನ್ನ ವಿಚಾರಿಸ್ಕೊಳ್ಳಿ, ಇದನ್ನೆಲ್ಲ ನಾನೇ ಪಟಪಟ ಅಂತ ಮುಗಿಸ್ಬಿಡ್ತೀನಿ ಅಂತಾನೆ ಮಹಾದೇವ. ಈಗಿನ ಕಾಲದಲ್ಲಿ ಇಂಥ ಅಳಿಯಂದ್ರು ಸಿಗೋದೇ ಬಲು ಅಪರೂಪ, ಈ ನಿನ್ನ ಗುಣನೇ ನಿನ್ನನ್ನು ಇನ್ನೂ ಎತ್ತರಕ್ಕೆ ನಿಲ್ಲಿಸುತ್ತೆ ಅಂತ ಸತ್ಯ ಹೇಳ್ತಾರೆ. ಆಗ ಶಾರದಾ, ನೀವು ನಿಜ ಹೇಳಿದ್ರಿ ಅಂತಾರೆ. ಕಾವ್ಯ, ಒಬ್ಬ ಅಣ್ಣನಾಗಿ ತನ್ನ ತಂಗಿ ಮದುವೆಗೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಅಣ್ಣನಾಗಿ, ಮಗನಾಗಿ, ಗಂಡನಾಗಿ ಅಲ್ವಾ ಅಂತಾಳೆ ಪ್ರೇಮ. ಅಕ್ಕ, ಮಹಾದೇವ ಕೆಟ್ಟವನು ಅಂತ ನಾನು ಹೇಳ್ತಿಲ್ಲ, ಅವನು ಒಳ್ಳೆಯವನೇ, ಆದರೆ ನಾನು ಕಂಡ ಜೀವನ, ನಾನು ಕಣ್ಣು ಕನಸು, ಇದೆಲ್ಲ ನನ್ನ ಆಸೆ ಕನಸುಗಳು ಬೇರೆವೇ ಕಣೆ ಅಂತಾಳೆ ಕಾವ್ಯ. ಅವ್ರ ಬಗ್ಗೆ ನಿಂಗೆ ನಿಜವಾಗ್ಲೂ ಏನು ಅನ್ಸಲ್ವಾ ಅಂತಾಳೆ ಪ್ರೇಮ. ಅನಿಸುತ್ತೆ ಕಣೆ,
ಪಂಚಮಿ ತುಂಬ ಲಕ್ಕಿ ಅಂತ ಅನಿಸ್ತಿದೆ ಅಂತಾಳೆ ಕಾವ್ಯ. ನೀನು ಲಕ್ಕಿನೇ ಅಂತಾಳೆ ಪ್ರೇಮ. ಆಗ ಪಂಚಮಿ ಬಂದು ಅಣ್ಣನ ಮುಂದೆ ನಿಂತ್ಕೋತಾಳೆ. ಏ ಪಂಚಮಿ, ನೀನು ಯಾಕಮ್ಮ ಇಲ್ಲಿಗೆ ಬಂದೆ ಅಂತಾನೆ ಮಹಾದೇವ. ಆಗ ಪಂಚಮಿ ಮಹಾದೇವನ ತಬ್ಕೊಂಡು ಅಳ್ತಾಳೆ. ಪಂಚಮಿ, ಬಿಡವ್ವ, ನೀನು ಎಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ, ಬಿಡವ್ವ, ನನ್ನ ಮೈಯೆಲ್ಲ ಬೆವರು ಧೂಳು, ಬಿಡು ಬಿಡು, ದೂರ ನಿಂತ್ಕೊ, ಯಾಕವ್ವ ಕಣ್ಣಲ್ಲಿ ನೀರು, ಇಷ್ಟು ಕಣ್ಣೀರು ಹಾಕೋ ದಿನ ಅಲ್ಲ ಇದು, ನಗ್ನಗ್ತಾ ಹಾಯಾಗಿ ಓಡಾಡ್ತಿರ್ಬೇಕು ನೀನು ಅಂತಾನೆ ಮಹಾದೇವ. ಕೆಲಸ ನೀನು ಯಾಕೆ ಮಾಡಬೇಕು ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಡಿದ್ಯಾ, ಬೇಜಾರು ಮಾಡ್ಕೋಬೇಡ, ನೀನು ಕೆಲಸ ಮಾಡಬೇಡ ಅಂತ ಹೇಳಿದ್ಯಲ್ಲ, ನಾನಿನ್ನು ಮಾಡಲ್ಲ, ಅಳಬೇಡ ಅಂತಾನೆ ಮಹಾದೇವ. ಇಷ್ಟೊತ್ತು ನಾವೆಲ್ಲ ಹೇಳಿದರೆ ಕೇಳಲಿಲ್ಲ, ಪಂಚಮಿ ಬಂದು ಒಂದು ಮಾತು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟ ಅಲ್ವಾ ಅಣ್ಣ, ಹೋಗಿ ಫಸ್ಟ್ ಸ್ನಾನ ಮಾಡಿ ಹೋಗು ಅಂತಾನೆ ರಾಮ್. ಮಹಾದೇವ ಹೋಗ್ತಾನೆ. ನೋಡಿದ್ಯಾ ಕಿಟ್ಟಿ, ಇವರನ್ನೆಲ್ಲ ಪಂಚಮಿನ ಮದುವೆ ಆಗೋದು ನೀನು ಅಂತ ಗೊತ್ತಿಲ್ಲದೆ ಹೇಗೆ ಸಂಭ್ರಮ ಪಡ್ತಿದ್ದಾರೆ ಅಂತ. ಈ ಮಹಾದೇವು ಚೇತನ್ ಗಂಡು ಅಂತ ಅಂದ್ಕೊಂಡು ತುಂಬ ಓಡಾಡ್ತಿದ್ದಾನೆ, ಆದರೆ ತಾಳೆ ಕೊಟ್ಟೋದು ಮಾತ್ರ ನೀನೇ ಅಂತಾರೆ ಮಹೇಶ್ವರಿ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿದ್ದೀನಿ ಅಕ್ಕ, ಟೈಮ್ ಬರ್ತಿದ್ದ ಹಾಗೆ ಇವ್ರು ಸಮಾರಾಧನೆ ಮಾಡೋದೆ, ನನ್ನ ಹೊಸ ಸಂಸಾರ ಕಟ್ಕೊಳ್ಳೋದೆ ಅಂತಾನೆ ಕಿಟ್ಟಿ. ಈಚೆ ಭರತ್ ಬೈಕಲ್ಲಿ ಕೂತ್ಕೊಂಡು ಕಾಳಿಂಗನಿಗೆ ಕಾಯ್ತಿರ್ತಾನೆ. ಆಗ ಕಾಳಿಂಗ ಬಂದು ನಮಸ್ಕಾರ ಅಂತಾನೆ. ಏನೋ ಕಾಳಿಂಗ, ಜೈಲಿಂದ ಹೊರಗೆ ಬಂದ ಮೇಲೆ ಗಾಳಿ ಚೆನ್ನಾಗಿ ಬೀಸ್ತಿದೆ ಅನ್ಸುತ್ತೆ ಅಂತಾನೆ ಭರತ್. ಹಾಗೇನಿಲ್ಲ ಸರ್, ನಿಮ್ಮ ಆಶೀರ್ವಾದ, ಅಂದಾಗೆ ನನ್ನೇ ಯಾಕೆ ಕರೆಸಿದ್ರಿ ಅಂತ ಗೊತ್ತಾಗ್ಲಿಲ್ಲ ಸರ್ ಅಂತಾನೆ ಕಾಳಿಂಗ. ಅದಕ್ಕೆ ಬರ್ತೀನಿ, ಮೊದಲು ನಿನ್ನ ಮೇಲೆ ಎಷ್ಟು ಪೆಂಡಿಂಗ್ ಕೇಸ್ ಇದೆ ಅಂತ ಹೇಳು ಅಂತಾನೆ ಭರತ್. ಅದನ್ನೆಲ್ಲ ಯಾರು ಲೆಕ್ಕ ಇಡ್ತಾರೆ ಸರ್, 6 ತಿಂಗಳ ಹಿಂದೆ ಡಬಲ್ ಮರ್ಡರ್ ಕೇಸು, ಒಂದು 4-5 ಆಫ್ ಮರ್ಡರ್ ಕೇಸು, ಸ್ಟೇಷನಲ್ಲಿ ಸಣ್ಣ ಪುಟ್ಟ ಕೇಸ್ಗಳಿದೆ ಸರ್ ಅಂತಾನೆ ಕಾಳಿಂಗ. ಮದುವೆ ಆಗಿದೆಯಾ ಅಂತಾನೆ ಭರತ್. ಆಗಿದೆ ಸರ್ ಅಂತಾನೆ ಕಾಳಿಂಗ. ಮಕ್ಕಳು ಅಂತಾನೆ. 2 ಗಂಡು ಮಕ್ಕಳು ಅಂತಾನೆ ಕಾಳಿಂಗ. ನೋಡು ಕಾಳಿಂಗ, ನಿನಗೆ ಮದುವೆ ಆಗಿ ಮಕ್ಕಳಿದ್ದಾರೆ, ನೀನೀಗ ಕೇಸ್ ಮೇಲೆ ಕೇಸ್ ಹಾಕಿಸ್ಕೋತಾ ಹೋದರೆ ನಿನ್ನ ಮಕ್ಕಳು ನಿನ್ನ ಜೈಲಲ್ಲೇ ನೋಡಬೇಕಾಗುತ್ತೆ. ನೋಡು, ನಿನಗೊಂದು ಬಂಪರ್ ಆಫರ್ ಕೊಡ್ತೀನಿ, ಮಾಡ್ತೀಯಾ ಅಂತಾನೆ ಭರತ್. ಅದೇನು ಕೆಲಸ ಅಂತ ಹೇಳಿ ಸರ್, ನಿಮಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತೀನಿ ಅಂತಾನೆ ಕಾಳಿಂಗ. ಪ್ರಾಣ ಕೊಡೋದಲ್ಲ, ಪ್ರಾಣ ತೆಗಿಬೇಕು. ನೀನು ನನಗೋಸ್ಕರ ಒಂದು ಮರ್ಡರ್ ಮಾಡಿದರೆ ನಿನ್ನ ಮೇಲಿರೋ ಎಲ್ಲ ಕೇಸನ್ನು ತೆಗೆದಾಕಿ ನಿನ್ನ ಕ್ಲೀನ್ ಶೀಟ್ ಕೊಡಿಸೋ ಜವಾಬ್ದಾರಿ ನಂದು. ನೀನು ವೈಟ್ ಪೇಪರ್ ತರಹ ಕ್ಲೀನ್ ಮಾಡ್ತೀನಿ ಅಂತಾನೆ ಭರತ್. ಅದು ಯಾರನ್ನ ಮುಗಿಸ್ಬೇಕು ಅಂತ ಹೇಳಿ ಸರ್ ಅಂತಾನೆ ಕಾಳಿಂಗ. ಮಹಾದೇವ ಅಂತಾನೆ ಭರತ್. ಮಹಾದೇವನ್ನ ಅಂತಾನೆ ಕಾಳಿಂಗ. ಹೌದು, ಅವನ ತಂಗಿ ಪಂಚಮಿ ಮದುವೆ ನಡೀತಿದೆ, ಅಲ್ಲಿ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿ ನಾನೇ ಇರ್ತೀನಿ. ಆ ಗರುಡ ಮತ್ತು ಮಲ್ಲಿ ಆ ಮದುವೆಗೆ ದೊಡ್ಡ ಗಲಾಟೆ ಮಾಡ್ತಾರೆ. ಅಲ್ಲಿ ಗೊಂದಲ ಶುರುವಾದಾಗ ಆ ಗುಂಪಲ್ಲಿ ನೀನು ಒಬ್ಬನಾಗಿ ಸೇರಿಕೊಂಡು ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಮಹಾದೇವನ್ನ ಮುಗಿಸ್ಬೇಕು ಅಂತಾನೆ ಭರತ್. ಸರ್, ಮಹಾದೇವಂಗೆ ಊರಲ್ಲಿ ಒಳ್ಳೆ ಹೆಸರಿದೆ ಸರ್, ಅವನು ಆನೆ ಬಲದವನು, ಈ ಕೆಲಸ ತುಂಬ ಕಷ್ಟ, ರಿಸ್ಕ್ ಅಂತಾನೆ ಕಾಳಿಂಗ. ಕಾಳಿಂಗನಂತ ರೌಡಿಗೂ ಆ ಮಹಾದೇವನ್ ಕಂಡ್ರೆ ಭಯನಾ? ರೌಡಿ ಅಂತ ದೊಡ್ಡ ಹೆಸರು ಹವಾ ಮಾಡಿ ಆ ಮಹಾದೇವನ್ ಕಂಡ್ರೆ ಹೆದರುತ್ತೀಯೇನೋ? ಸರಿ, ನಾನೇ ಯಾರನ್ನಾದರೂ ಬೇರೆ ರೆಡಿ ಮಾಡ್ಕೋತೀನಿ, ನೀನು ಜೈಲಿಗೆ ಹೋಗೋಕೆ ರೆಡಿಯಾಗು ಅಂತಾನೆ ಭರತ್. ಇಲ್ಲ ಸರ್, ಇಲ್ಲ, ಆ ಮದುವೆ ಮನೆಯಲ್ಲಿ ಮಹಾದೇವ ಸಾಯ್ತಾನೆ, ಇದು ಕಾಳಿಂಗ ನಿಮಗೆ ಕೊಡೋ ಮಾತು ಅಂತಾನೆ ಕಾಳಿಂಗ. ಗುಡ್, ಮಹಾದೇವ ನಿನ್ನ ತಂಗಿ ಮದುವೆ ಮಂಟಪದಲ್ಲೇ ನನ್ನ ಮಗನೇ ನಿನ್ನ ಸಾವು ಕಣೋ ಅಂತಾನೆ ಭರತ್. ಈಚೆ ಮಹಾದೇವ ರೆಡಿಯಾಗಿ ಬರ್ತಾನೆ. ನೋಡಿದ್ಯಾ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ, ಆವಾಗ ಸ್ನಾನ ಮಾಡದೆ ಗಬ್ಬು ತರಹ ಕಾಣ್ತಿದ್ದೆ ಅಂತಾನೆ ರಾಮ್. ಮಹಾದೇವು, ಈಗ ನೋಡು ಕಂದ, ಮದುವೆ ಹೆಣ್ಣಿನ ಅಣ್ಣನ ಥರ ಕಾಣಿಸ್ತಿದ್ಯಾ. ಮಹಾದೇವು, ನಿನಗೆ ನನ್ನ ದೃಷ್ಟಿನೇ ತಾಗುತ್ತೆ ಅಂತ ದೃಷ್ಟಿ ತೆಗಿತಾರೆ ಕಲ್ಯಾಣಿ. ಈ ಕೈ ಚಳಕ ಡಾಕ್ಟ್ರದ್ದೇ ಕಣಮ್ಮ, ಇವರೇ ನನ್ನ ತಯಾರು ಮಾಡಿದ್ದು ಅಂತಾನೆ ಮಹಾದೇವ. ಕಾವ್ಯ ಅಲ್ಲಿ ಇದ್ದಾಳೆ ನೋಡಿ ಅಂತಾಳೆ ಪ್ರೇಮ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತಾನೆ ಮಹಾದೇವ. ಒಳ್ಳೆ ಹಸಿರು ಕಾಡಲ್ಲಿ ಬಿಳಿ ಆನೆ ಇದ್ದಂಗಿದೆಯಾ ಅಂತಾಳೆ ಕಾವ್ಯ. ಯಾವ ಶೆಂಟ್ ಹಾಕ್ಕೊಂಡಿದ್ದೀರಾ, ತಲೆನೋವು ಬರ್ತಿದೆ ಅಂತಾಳೆ. ಫಾರಿನ್ನು ಅಂತಾನೆ ಮಹಾದೇವ. ಹುಷಾರು, ದುಂಬಿಗಳು ಮುತ್ಕೊಂಡಾವು ಅಂತಾಳೆ ಕಾವ್ಯ. ಅದರಲ್ಲಿ ನೀನೊಂದು ದುಂಬಿಯಾಗಿ ಬಂದು ಮುತ್ತು ಕೊಟ್ರೆ ನನ್ನ ಜನ್ಮ ಸಾರ್ಥಕ ಅಂತಾನೆ ಮಹಾದೇವ. ನಿನ್ನ ಅಂತಾಳೆ ಕಾವ್ಯ. ಅದೆಲ್ಲ ಬಿಡು, ನನ್ನ ಹೀಗೆ ನೋಡ್ತಾ ಇದ್ದರೆ ನಿನಗೆ ಏನು ಮಾಡಬೇಕು ಅನ್ನಿಸ್ತಿದೆ ಅಂತಾನೆ ಮಹಾದೇವ. ಹಾಗೆ ಹಿಡ್ಕೊಂಡು ಅಂತಾಳೆ ಕಾವ್ಯ. ಮುತ್ಕೊಡ್ಬೇಕು ಅನ್ನಿಸ್ತದಾ, ಕೊಡು ಅಂತಾನೆ ಮಹಾದೇವ. ಆಗ ಕಾವ್ಯ ಅವನ ಕೆನ್ನೆಗೆ ಮುಡುಕ್ತಾಳೆ. ಅದನ್ನು ನೋಡಿ ಪ್ರೇಮ, ರಾಮ್ ಅವ್ರ ಜೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ, ನಮ್ಮ ಥರ ಅಂತಾಳೆ. ಏನೋ ಅಂತಾನೆ ರಾಮ್. ಅವ್ರ ಜಗಳ ಕಿತ್ತಾಟ ನೋಡ್ತಿದ್ರೆ ಒಂದು ಮುದ್ದಾದ ಪ್ರೀತಿ ಇದೆ ಅನಿಸುತ್ತೆ. ದೇವ್ರು ಯಾವಾಗಲೂ ಈ ಜೋಡಿನ ನಗ್ನಗ್ತಾ ಇಟ್ಟಿರಲಿ ನಮ್ಮ ಹಾಗೆ ಅಂತಾಳೆ ಪ್ರೇಮ. ಸುಮ್ಮನೆ ಇದ್ರೆ ಸರಿ ಈಗ ಅಂತಾನೆ ರಾಮ್. ಆಗ ಶ್ರೀಧರ ಬಂದು, ಪ್ರೇಮ, ರಾಮ್, ಮಹಾದೇವ, ಕಾವ್ಯ ಏನು ಮಾಡ್ತಿದ್ದೀರಾ, ಬನ್ನಿ, ಗಂಡಿನ ಕಡೆಯವರು ಬಂದಿದ್ದಾರೆ, ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಾರೆ. ನಂತರ ಪ್ರೇಮ ಕಾವ್ಯ ಚೇತನ್ಗೆ ಆರತಿನ ಮಾಡ್ತಾರೆ. ಅವನ್ನ ಕೂರಿಸಿ, ಬಾವ ನಿಮ್ಮ ಪಾದನ ತಟ್ಟೆ ಒಳಗೆ ಮಡಗಿ ಅಂತಾನೆ ಮಹಾದೇವ. ಮಹಾದೇವಣ್ಣ, ನೀವು ನನ್ನ ಕಾಲು ಮುಟ್ಟೋದು ಅಂತಾನೆ ಚೇತನ್.
ಹಂಗೆ ಹೇಳಬೇಡಿ ಬಾವಾ, ಎಲ್ಲ ಶಾಸ್ತ್ರನೂ ಆಗಬೇಕು ಅಂತಾನೆ ಮಹಾದೇವ. ಪುರೋಹಿತರು ಮಂತ್ರನ ಹೇಳ್ತಾರೆ. ಮಹಾದೇವ ಚೇತನ್ ಕಾಲು ತೊಳೆದು ಅರಿಶಿಣ ಕುಂಕುಮ ಹಚ್ಚಿ ಕಾಲಿಗೆ ಪೂಜೆನ ಮಾಡ್ತಾನೆ. ಈ ಮಹಾದೇವನ ಕೈಲಿ ಪಾದ ಪೂಜೆ ಮಾಡ್ಕೊಳ್ಳೋ ಯೋಗ ಈ ಚೇತನ್ಗೆ ಸಿಕ್ತು. ನಾನು ಯಾಕೋ ಈ ಚಾನ್ಸನ್ನು ಮಿಸ್ ಮಾಡ್ಕೋತಿದ್ದೀನಿ ಅನ್ನಿಸ್ತಿದೆ ಅಕ್ಕ. ಮಹಾದೇವ ನನ್ನ ಕಾಲು ತೊಳೆಯಲ್ವಾ ಅಂತಾನೆ ಕಿಟ್ಟಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ಪಾದ ಪೂಜೆ ಮುಖ್ಯ ಅಲ್ಲ, ಪಂಚಮಿ ಮದುವೆ ನಿನ್ನ ಜೊತೆ ನಡೆಯೋದು ಮುಖ್ಯ. ಅವನು ಯಾರು ಕಾಲು ತೊಳೆದ್ರೆ ನಿನಗೇನು, ಸ್ವಲ್ಪ ತಾಳ್ಮೆಯಿಂದಿರು ಅಂತಾರೆ ಮಹೇಶ್ವರಿ. ಶಾಸ್ತ್ರ ಅಂದರೆ ಇದು ಬರೀ ಯಾಂತ್ರಿಕವಾಗಿ ಮಾಡೋದಲ್ಲ, ಪ್ರತಿಕ್ರಿಯೆಯಲ್ಲೂ ಭಾವನೆ ಇರಬೇಕು. ನಮ್ಮ ಮಹಾದೇವ ಪೂಜೆ ಮಾಡ್ತಿರೋದನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಪರಮೇಶ್ವರನ್ನೇ ಬಂದು ಈ ಮದುವೆ ಮಾಡ್ತಿದ್ದಾನೆ ಅನ್ನೋ ಹಾಗಿದೆ ಅಂತಾರೆ ಸತ್ಯ. ಹೌದಣ್ಣ, ನಮ್ಮ ಮಹಾದೇವು ಮಾಡೋ ಪಾದ ಪೂಜೆ ನೀರು ಅವನ ನಿಸ್ವಾರ್ಥ ಪ್ರೀತಿ ತೋರಿಸ್ತಿದೆ. ಚೇತನ್ಗೆ ನಮ್ಮ ಮಹಾದೇವು ಬರೀ ಭಾವ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲಿ ನಿಂತು ಮಗಳನ್ನು ದಾರೆ ಎರೆದು ಕೊಡ್ತಿರೋ ಅಪ್ಪನಾಗಿ ಕಾಣಿಸ್ತಿದ್ದಾನೆ ಅಂತಾರೆ ಕಲ್ಯಾಣಿ. ಭಾವ, ಈ ಪಾದ ತೊಳೆಯೋ ಶಾಸ್ತ್ರ ಮಾಡಿದ್ದು ಬರೀ ಸಂಪ್ರದಾಯಕ್ಕಲ್ಲ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಪಂಚಮಿನ ನಿಮ್ಮ ಕೈಗೆ ಒಪ್ಪಿಸ್ತೀವಿ. ನನ್ನ ಪ್ರಾಣನ ನೀವೇ ಹುಷಾರಾಗಿ ನೋಡ್ಕೋಬೇಕು. ಇನ್ಮ್ಯಾಕೆ ಪಂಚಮಿ ಜವಾಬ್ದಾರಿ ಎಲ್ಲ ನಿಮ್ಮದೇಯ. ಇದರ ಅರ್ಥ ಏನು ಅಂದರೆ, ಇವತ್ತು ನೀವು ಆ ವಿಷ್ಣುವಿನ ಥರನೇ ನಮ್ಮ ಮನೆಗೆ ಬಂದಿದ್ದೀರಾ ಅನ್ನೋ ನಂಬಿಕೆ ನಮ್ಮನೆ ಲಕ್ಷ್ಮಿನ ಕೊಡ್ತಾ ಇದ್ದೀವಿ ನಿಮಗೆ. ದಯವಿಟ್ಟು ಕಾಪಾಡ್ಕೊಳ್ಳಿ ಅಂತ ಕೈ ಮುಗಿತಾನೆ ಮಹಾದೇವ. ಭಾವ, ಇವತ್ತು ನೀವು ನಮ್ಮ ಪಂಚಮಿನ ಮದುವೆಯಾಗಿ ನಮ್ಮ ಇಡೀ ಮನೆಗೆ ಬೆಳಕಾಗಿ ಬರ್ತಿದ್ದೀರಾ. ನಮ್ಮ ಕಡೆಯಿಂದ ನಿಮ್ಗೊಂದು ಪ್ರೀತಿ ಕಾಣಿಕೆ ಅಂತ ಚೈನ್ನ ಕೊರಳಿಗೆ ಹಾಕಿ, ಇವತ್ತಿಂದ ನೀವು ಬರೀ ವರ ಅಷ್ಟೇ ಅಲ್ಲ, ನಮ್ಮನೆ ಮಗ ಕೂಡ ಅಂತಾನೆ ಮಹಾದೇವ. ಮಹಾದೇವ ಅವರೇ, ನಿಮ್ಮ ಪ್ರೀತಿ ನೋಡಿ ನಮಗೆ ಮಾತೆ ಬರ್ತಿಲ್ಲ. ನಿಮ್ಮಂಥ ಅಣ್ಣನ ಪಡೆಯೋಕೆ ಪಂಚಮಿ ಪುಣ್ಯ ಮಾಡಿದಾಳೆ ಅಂತಾರೆ ಚೇತನಪ್ಪ. ಮಹಾದೇವ ಅವರೇ, ನಿಮ್ಮಂಥವ್ರನ್ನ ಬೀಗರಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತಾರೆ ಚೇತನಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿ